ಸ್ವಾಮಿ, ಏಕೆ ನಮ್ಮನ್ನು ಕರೆಸಿದ್ದೀರಿ? ಏನಾದರೂ ಮಾತನಾಡುವುದಿತ್ತೆ? ಹೌದು ಇಂದುಮತಿ, ಒಂದು ಮುಖ್ಯವಾದ ವಿಚಾರವನ್ನು ನಿಮ್ಮಿಬ್ಬರಿಗೂ ತಿಳಿಸಬೇಕಿತ್ತು, ಅದಕ್ಕಾಗಿ ಕರೆಸಿದೆ. ಹೌದೇ? ಹಾಗಿದ್ದರೆ ಹೇಳಿ ಸ್ವಾಮಿ. ರೇಣುಕೆ ಯಲ್ಲಮ್ಮನ ವಿವಾಹಕ್ಕೆ ಹೋಗಿದ್ದಾಳೆ. ಅಲ್ಲಿಂದ ಬಂದ ನಂತರ ರೇಣುಕೆಯ ವಿವಾಹವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ. ಸ್ವಾಮಿ, ರೇಣುಕೆಗೆ ವಿವಾಹವೇ? ಹೌದು, ಅವಳು ಬಂದ ನಂತರ ನಾನೇ ಈ ಕುರಿತು ಅವಳ ಜೊತೆ ಮಾತನಾಡುತ್ತೇನೆ. ಅಲ್ಲ ಸ್ವಾಮಿ, ಈಗಾಗಲೇ ರೇಣುಕೆ ವಿವಾಹಕ್ಕೆ ಏನು ಅವಸರವಿದೆ? ಸ್ವಾಮಿ, ನಿಮ್ಮ ನಿರ್ಧಾರ ಸರಿಯಾಗಿಯೇ ಇದೆ. ರೇಣುಕೆ ಎಷ್ಟೇ ಬೆಳೆದರೂ ಅವಳು ಸಣ್ಣವಳಂತೆ ಕಾಣುತ್ತಾಳೆ, ಏಕೆಂದರೆ ಅವಳು ನಮ್ಮ ಮಗಳು. ಹಾಗೆಂದು ಅವಳ ವಯಸ್ಸು ನಿಲ್ಲುವುದಿಲ್ಲ ಅಲ್ಲವೇ ಇಂದುಮತಿ? ಸರಿಯಾಗಿ ಹೇಳಿದೆ ಮಗಳ. ಈಗ ಅವಳ ಸ್ನೇಹಿತೆ ವಿವಾಹವಾಗುತ್ತಿದ್ದಾಳೆ. ಹಾಗಾಗಿ ರೇಣುಕೆಯ ಮನಸ್ಸಿನಲ್ಲಿಯೂ ತನಗೊಬ್ಬ ಸಂಗಾತಿ ಬೇಕು ಎಂದು ಅನ್ನಿಸಿರುತ್ತದೆ. ಅದಕ್ಕಾಗಿ ಅವಳ ಕಲ್ಯಾಣವನ್ನು ಆದಷ್ಟು ಶೀಘ್ರವಾಗಿ ಏರ್ಪಡಿಸಬೇಕು. ನಾನು ಅವಳೊಡನೆ ಈ ಕುರಿತು ಮಾತನಾಡುವಾಗ ನೀವಿಬ್ಬರೂ ನನ್ನ ನಿರ್ಧಾರವನ್ನು ಪ್ರಶ್ನಿಸಲೂಬಾರದು, ವಿರೋಧಿಸಲೂಬಾರದು. ಅದಕ್ಕಾಗಿ ನಿಮ್ಮಿಬ್ಬರನ್ನು ಕರೆಸಿದೆ. ಸ್ವಾಮಿ, ಅದೇನೆಂದರೆ ಒಳ್ಳೆಯದೇ ಆಯಿತು ಸ್ವಾಮಿ. ನನ್ನದಂತೂ ಯಾವ ವಿರೋಧವೂ ಇಲ್ಲ. ನೀವು ಏನೇ ನಿರ್ಧಾರ ತೆಗೆದುಕೊಂಡರೂ ನನ್ನ ಸಹಮತವಂತೂ ಇದ್ದೇ ಇದೆ. ರೇಣುಕೆ ಇದಕ್ಕೆ ವಿರೋಧಿಸಬೇಕು. ತಂದೆ ಮಗಳ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಬೇಕು. ಆಗಲೇ ಅಲ್ಲವೇ ಸತ್ಯ ಏನು ಎಂದು ತಿಳಿಯುವುದು. ನಾನು ಇದಕ್ಕಾಗಿಯೇ ಕಾಯುತ್ತಿದ್ದೇನೆ. ಅದೇನೇ ಆಗಲ್ಲ, ಈ ಬಾರಿ ಅವಳು ಒಪ್ಪಲೇಬೇಕು. ಒಪ್ಪುವಂತೆ ನಾನು ಮಾಡುತ್ತೇನೆ.